ಇತ್ತ ಲೋಕ ಸಮರ ಗೆಲ್ಲೋದಕ್ಕೆ ಕೇಸರಿ ಪಾಳೆಯ ಕೂಡ ಸಿದ್ಧತೆ ನಡೆಸ್ತಾ ಇದೆ. ಲೋಕ ಅಖಾಡಕ್ಕಿಳಿಯುವ ಅಭ್ಯರ್ಥಿಗಳ ಪಟ್ಟಿ ಸಿದ್ಧವಾಗಿದೆ. ಒಟ್ಟು 2 ಹಂತದಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋ ತಯಾರಿಯಲ್ಲಿ ಕೇಸರಿ ಪಾಳೆಯ ಇದೆ. 28 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆಗೆ ಹೈಕಮಾಂಡ್ ಸದ್ಯ ಚಿಂತನೆ ನಡೆಸಿರೋದು. ಅದನ್ನ 2 ಹಂತಗಳಲ್ಲಿ ಮಾಡೋದು ಅಂತ. ಎಲ್ಲಿಯೂ ಗೊಂದಲಗಳು ಆಗದ ಹಾಗೆ ಪಟ್ಟಿಯನ್ನ ಬಿಡುಗಡೆ ಮಾಡೋದಕ್ಕೆ ತಯಾರಿ ನಡೀತಾ ಇದೆ. ನ್ಯೂಸ್ ಫಸ್ಟ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಲಭ್ಯ ಆಗ್ತಾ ಇರೋ ಮಾಹಿತಿ ಇದು. ಎಕ್ಸ್ಕ್ಲೂಸಿವ್ ಅಭ್ಯರ್ಥಿಗಳ ಪಟ್ಟಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಒಟ್ಟು 2 ಹಂತಗಳಲ್ಲಿ ಎಲ್ಲ 28 ಕ್ಷೇತ್ರದ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಪ್ರಕಟ ಮಾಡಬೇಕು ಪಟ್ಟಿಯನ್ನ. ಆ ಮೂಲಕ ಎಲ್ಲೂ ಒಂದೇ ಒಂದು ಗೊಂದಲ ಆಗದ ಹಾಗೆ. ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಗೊಂದಲಗಳಾಯಿತು ಅಭ್ಯರ್ಥಿಗಳ ವಿಚಾರವಾಗಿ. ಬಟ್ ಲೋಕಸಭಾ ಚುನಾವಣೆಯಲ್ಲಿ ಅದ್ಯಾವುದಕ್ಕೂ ಆಸ್ಪದ ನೀಡಬಾರದು ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಬೇಕು ಆ ಎಲ್ಲ ಸಿದ್ಧತೆಗಳನ್ನು ಕೇಸರಿ ಪಾಳೆಯ ಮಾಡಿಕೊಳ್ತಾ ಇದೆ. ಒಟ್ಟು 2 ಹಂತಗಳಲ್ಲಿ ಈ ಲಿಸ್ಟನ್ನು ಬಿಡುಗಡೆ ಮಾಡಬೇಕು ಅಂತ. ಯಾರು ಅಭ್ಯರ್ಥಿಗಳು ಅನ್ನೋ ಎಕ್ಸ್ಕ್ಲೂಸಿವ್ ಲಿಸ್ಟ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನೋಡ್ತಾ ಹೋಗ್ತಾ ಇದ್ದೀರಾ. ಬೀದರ್ನಿಂದ ಭಗವಂತ್ ಖೂಬಾ ಅವರ ಹೆಸರೇ ಈ ಬಾರಿಯೂ ಕೇಳಿ ಬರ್ತಾ ಇದೆ. ಇನ್ನು ರಾಯಚೂರಿನಿಂದ ರಾಜಾ ಅಮರೇಶ್ ನಾಲಕ್. ಇದೇ ರೀತಿ ಸಂಪೂರ್ಣ 28 ಅಭ್ಯರ್ಥಿಗಳ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದು. ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. 2 ಹಂತಗಳಲ್ಲಿ 28 ಕ್ಷೇತ್ರಗಳ ಅಭ್ಯರ್ಥಿಯ ಪಟ್ಟಿ ಪ್ರಕಟ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆ ನಡೆಸಿರೋದು. ದೊಡ್ಡ ಬದಲಾವಣೆಗಳೇನಾದರೂ ಇದೆಯಾ ಅಥವಾ ನಿರೀಕ್ಷಿತ ಅಭ್ಯರ್ಥಿಗಳೇ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾರಾ? ಏನು ಹೇಳುತ್ತೆ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋ ಎಕ್ಸ್ಕ್ಲೂಸಿವ್ ಅಭ್ಯರ್ಥಿಗಳ ಪಟ್ಟಿ? ವಿಜಯ್, ನಿಜಕ್ಕೂ ಕೂಡ 2 ಹಂತಗಳಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಿಕ್ಕೆ ಮುಂದಾಗಿದೆ. ಅದರ ಒಂದು ಹಂತವಾಗಿ 2 ಹಂತ ಏನಕ್ಕೆ ಅನ್ನೋ ಒಂದು ಪ್ರಶ್ನೆ ಎದುರಾಗುತ್ತೆ. ನೋಡಿ, ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ನೇರವಾಗಿ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ವೇದಿಕೆಯನ್ನ ಸಿದ್ಧಪಡಿಸಿಕೊಂಡಿದೆ. ಹೀಗಾಗಿ ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ 14 ಮೊದಲನೇ ಪಟ್ಟಿಯಲ್ಲಿ, 14 ಎರಡನೇ ಪಟ್ಟಿಯಲ್ಲಿ ಘೋಷಣೆ ಮಾಡುವಂತದ್ದು. ಮೊದಲ ಪಟ್ಟಿಯಲ್ಲಿ ಘೋಷಣೆ ಮಾಡುವಂತದ್ದು ಎಲ್ಲವೂ ಕೂಡ ಬಿಜೆಪಿ ಅಭ್ಯರ್ಥಿಗಳೇ ಇರ್ತಾರೆ. ಎರಡನೇ 14ರಲ್ಲಿ 11 ಬಿಜೆಪಿಗೆ ಸಿಗುತ್ತೆ, 3 ಜೆಡಿಎಸ್ಗೆ ಹೋಗುತ್ತೆ. ಈ ನಿಟ್ಟಿನಲ್ಲಿ NDA ಅಭ್ಯರ್ಥಿ ಅಂತ ಅವ್ರನ್ನ ಪರಿಗಣಿಸಬೇಕಾಗುತ್ತೆ. ಆದ್ರೆ ಪಟ್ಟಿಯನ್ನ ನೋಡೋದಾದ್ರೆ ಬಹುತೇಕ ಹಾಲಿ ಸಂಸದರುಗಳೇ ಈ ಬಾರಿ ಕೂಡ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಅಭ್ಯರ್ಥಿಗಳಾಗ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ದೊಡ್ಡ ಮಟ್ಟದ ಬದಲಾವಣೆ ಏನು ಇಲ್ಲ. ಮೊದಲ ಪಟ್ಟಿಯನ್ನ ನೋಡೋದಾದ್ರೆ ಎಲ್ಲೂ ಕೂಡ ಗೊಂದಲವಿಲ್ಲದ ಏಕೈಕ ಅಭ್ಯರ್ಥಿ ಇರೋ ಅಂತ ಹಾಲಿ ಸಂಸದರೇ ಪ್ರತಿನಿಧಿಸೋ ಅಂತ ಕ್ಷೇತ್ರಗಳನ್ನ ನೇರವಾಗಿ ಘೋಷಣೆ ಮಾಡುವಂತದ್ದು. ಈ ಮೂಲಕ ಬೀದರ್ನಿಂದ ಭಗವಂತ್ ಖೂಬಾ, ರಾಯಚೂರಿನಿಂದ ರಾಜಾ ಅಮರೇಶ್ ನಾಯಕ್, ಕಲಬುರಗಿಯಿಂದ ಡಾಕ್ಟರ್ ಉಮೇಶ್ ಜಾಧವ್, ಕೊಪ್ಪಳದಿಂದ ಕರಡಿ ಸಂಗಣ್ಣ, ಜೊತೆಗೆ ಇನ್ನೂ ಹೊರತುಪಡಿಸಿದ್ರೆ ಬಾಗಲಕೋಟೆಯಿಂದ PC ಗದ್ದಿಗೌಡರ್, ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ದಾವಣಗೆರೆಯಿಂದ GM ಸಿದ್ದೇಶ್ವರ್, ಶಿವಮೊಗ್ಗದಿಂದ BY ರಾಘವೇಂದ್ರ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಪ್ರತಾಪ್ ಸಿಂಹ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ನಳಿನ್ ಕುಮಾರ್ ಕಟೀಲ್. ಈ ರೀತಿಯಾಗಿ ಒಂದಷ್ಟು ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಮುಖವಾಗಿ ರಾಜ್ಯದ ರಾಜಧಾನಿ ನಗರ ಬೆಂಗಳೂರಿಗೆ ಅಂಟ್ಕೊಂಡಿರುವಂತ 3 ಕ್ಷೇತ್ರಗಳು. ಬೆಂಗಳೂರು ಉತ್ತರದಿಂದ DV ಸದಾನಂದ ಗೌಡರು, ಬೆಂಗಳೂರು ಕೇಂದ್ರದಿಂದ PC ಮೋಹನ್, ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಅವರ ಹೆಸರನ್ನ ಮೊದಲ ಪಟ್ಟಿಯಲ್ಲೇ ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕುತೂಹಲ ಏನು ಅಂತ ಹೇಳಿದ್ರೆ 2 ಹಂತದಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಮೊದಲ ಹಂತದಲ್ಲಿ ಯಾವುದೇ ಗೊಂದಲವಿಲ್ಲದ ಏಕೈಕ ಅಭ್ಯರ್ಥಿ ಇರುವಂತ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ್ರೆ, 2ನೇ ಹಂತದಲ್ಲಿ ಯಾವ ಪಕ್ಷದ ಜೊತೆ ಮೈತ್ರಿಯನ್ನ ಮಾಡ್ಕೊಳತ್ತೋ ಆ ಪಕ್ಷದ ಅಭ್ಯರ್ಥಿಯ ಹೆಸರನ್ನ ಆ ಪಕ್ಷವೇ ಘೋಷಣೆ ಮಾಡುತ್ತೆ. ಅರ್ಥಾತ್ JDS ನ ಅಭ್ಯರ್ಥಿಗಳಿರೋ ಕಡೆ JDS ಘೋಷಣೆ ಮಾಡುತ್ತೆ, ಬಿಜೆಪಿ ಅಭ್ಯರ್ಥಿಗಳಿರೋ ಕಡೆ ಬಿಜೆಪಿ ಘೋಷಣೆ ಮಾಡೋ ಅಂತದ್ದು. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.